ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಕ್ಯಾರೆಟ್ ಶಿರಾ ಅಥವಾ ಕೇಸರಿ ಬಾತ್. ನಾವು ಶಿರಾ ಅಂತ ಕರಿತೀವಿ. ಇದಕ್ಕೆ ನಾವು ಮ್ಯಾಂಗೋ ಶಿರಾ, ಪೈನಾಪಲ್ ಶಿರಾ ಎಲ್ಲ ಟ್ರೈ ಮಾಡಿರ್ತೀವಲ್ಲ, ಆದರೆ ಕ್ಯಾರೆಟಿಂದ ಯಾವಾಗಲೂ ನೀವು ಶಿರಾ ಮಾಡಿರ್ಲಿಕ್ಕಿಲ್ಲ ಅನ್ಕೋತೀನಿ. ಸೊ ಬರ್ರಿ, ಭಾಳ ರುಚಿಯಾಗಿರ್ತೈತಿ. ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ನಾನಿಲ್ಲಿ ಕ್ಯಾರೆಟಿದ್ದು ಕೇಸರಿ ಬಾತ್ ಮಾಡೋಕ್ಕೆ ಒಂದು ಕ್ಯಾರೆಟ್ ತೊಗೊಂಡೇನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿರ್ತಿರಲ್ಲ ಅಷ್ಟು ತೊಗೋಬೋದು. ನಾನಿಲ್ಲೇ ಒಂದು 2-3 ಜನಕ್ಕೆ ಆಗೋಷ್ಟು ಮಾಡಾಕತ್ತಿದ್ದೆ. ಅದಕ್ಕೆ ನಾನು ಒಂದು ಕ್ಯಾರೆಟ್ ತೊಗೊಂಡೇನಿ. ಆಮೇಲೆ ಭಾಳ ಸಣ್ಣಿರೋ ಹೋಲಲ್ಲೇ ಇದನ್ನು ತುರ್ಕೋಬೇಕು, ಸಣ್ಣಾಗಿ ತುರ್ಕೋಬೇಕು. ಈಗ ಒಂದು ಕ್ಯಾರೆಟ್ನ ತುರಿದು ತೊಗೊಂಡೇನಿ. ಆಮೇಲೆ ಇಲ್ಲೇ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡೇನಿ. ಮೊದಲೇ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹುರಿದು ತಗೋತೀನಿ. ಇಲ್ಲಿ ನಾ ಬರೀ ಗೋಡಂಬಿ ಮಾತ್ರ ಯೂಸ್ ಮಾಡತ್ತೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟರೋ ಅದನ್ನ ಹಾಕೋಬೋದು. ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಇದನ್ನು ಕರೆದು ತಗೊಂಡ್ಮೇಲೆ ಅದೇ ತುಪ್ಪಕ್ಕೆ ನಾನು ಅಳತೆ ಮಾಡಿ ತೊಗೊಂಡೆ. ಇದು 1 ಕಪ್ಪಷ್ಟು ಆಗೈತಿ. ಈಗ ಇದನ್ನು ಹಾಕಿ ಕ್ಯಾರೆಟ್ ಮೀಡಿಯಮ್ ಫ್ಲೇಮ್ನಾಗ ಇದನ್ನು ಒಂದು 6-7 ನಿಮಿಷ ಚಲೋ ತಂಗೆ ಹುರಿಬೇಕಾಗ್ತೈತಿ. ನೋಡಿರಿ, ಇದು ಕಲರು ಚೇಂಜ್ ಆಗ್ತೈತಿ. ಕ್ವಾಂಟಿಟಿ ಒಳಗೂ ಕಡಿಮೆ ಅನ್ನಿಸ್ತೈತಿ ಹುರಿದಂಗೆ. ಆಮೇಲೆ ಒಂದು 6-7 ನಿಮಿಷ ಚಲೋ ತಂಗೆ ಹುರಿಬೇಕು. ಆಮೇಲೆ 1 ಕಪ್ ಕ್ಯಾರೆಟ್ ತುರಿಯುತ್ತಲ್ಲ, ಅದ ಅಳತಿ 1 ಕಪ್ಲೆ ಬಾಂಬೆ ರವೆ ಹಾಕೊಂಡೇನಿ ನಾ ಇಲ್ಲೇ. ಮತ್ತು 1 ಟೀ ಸ್ಪೂನಷ್ಟು ತುಪ್ಪ ಹಾಕೊಂಡೇನಿ. ಇದಕ್ಕೆ ಹಾಕೊಂಡಿದ್ದನ್ನು ರವಾದ ಘಮ ಬರೋ ಮಟ್ಟ ಮೀಡಿಯಮ್ ಫ್ಲೇಮ್ನಾಗ ಒಂದು 6-7 ನಿಮಿಷ ಚಲೋ ತಂಗೆ ಹುರ್ಕೋಬೇಕಾಗ್ತೈತಿ. ಈಗ 1 ಕಪ್ ಕ್ಯಾರೆಟ್ ತುರಿ, 1 ಕಪ್ ಬಾಂಬೆ ರವೆ, ಆ ಅಳತಿಗೆ 2 ಕಪ್ಪಷ್ಟು ಹಾಲು ಹಾಕೊಂಡೆ ನಾ ಇಲ್ಲೇ. ನೀವು ಹಾಲು ಬದಲು ನೀರನ್ನು ಹಾಕೋಬೋದು. ಹಾಲು ಹಾಕ್ಕೊಂಡ್ಮೇಲೆ ಸ್ವಲ್ಪ ಚಲೋ ತಂಗಿ ಗಂಟು ಇಲ್ದಂಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಬದಲು ನೀವು ನೀರನ್ನು ಉಪಯೋಗಿಸ್ಕೋಬೋದು. ನಾನಿಲ್ಲೇ ಒಂದು ಸ್ವಲ್ಪ ಕೇಸರಿ ದಳ ಹಾಕ್ಕೊಂಡೇನಿ. ಇದು ಆಪ್ಷನಲ್, ಅಂದರೆ ಇದು ಸ್ವಲ್ಪ ಕಲರ್ ಬರ್ತೈತಿ ಅನ್ನೋದಕ್ಕೆ, ಮತ್ತು ಟೇಸ್ಟು ಚಲೋ ಇರ್ತೈತಿ. ನಿಮಗೆ ಬೇಕಂದರೆ ಸ್ವಲ್ಪ ಆರೆಂಜ್ ಫುಡ್ ಕಲರು ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಕಲರ್ ಬೇಕು ಕೇಸರಿ ಬಾತ್ ಅಂತಂದ್ರೆ ಇದನ್ನು ಹಾಲು ಹಾಕ್ಕೊಂಡ್ಮೇಲೆ ಚಲೋ ತಂಗಿ ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡೇನಿ. 2 ಕಪ್ ಹಾಲು, 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡೇನಿ. ಸಕ್ಕರೆ ಬದಲು ನೀವು ಬೆಲ್ಲನೂ ಹಾಕ್ಕೋಬೋದು. ಬೆಲ್ಲ ಹಾಕೋದಾದ್ರೆ ನೀರಿನಾಗ ಮಾಡಬೇಕಾಗ್ತೈತಿ ಇದನ್ನು. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಈ ರೀತಿ ಗಟ್ಟಿ ಆಗೋ ಮಟ್ಟ ಚಲೋ ತಂಗೆ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಆಮೇಲೆ ನಾನು ಇದಕ್ಕೆ ಕರೆದಿಟ್ಕೊಂಡಿರುವಂಥ ಗೋಡಂಬಿನ ಹಾಕಿ ಮತ್ತು 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ರೀತಿ ಇನ್ನೊಂದ್ಸರಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ನೆನಪಿರಲಿ, ನೀವು ಕ್ಯಾರೆಟ್ ಶಿರಾ ಮಾಡೋಕೆ ಬೆಲ್ಲ ಯೂಸ್ ಮಾಡೋದಾದರೆ ಹಾಲು ಹಾಕಬಾರ್ದು. ಹಾಲು ಹಾಕಿದ್ರೆ ಬೆಲ್ಲ ಒಡೆದು ಬಿಡ್ತೈತಿ. ನೀರಿನೊಳಗೆ ಮಾಡ್ಕೋಬೋದು. ಸೊ ಮುಚ್ಚಿಟ್ಟು ಒಂದು 5 ನಿಮಿಷ ಬೆನ್ಸಿದ್ಮೇಲೆ ಆಮೇಲೆ ಸ್ಟವ್ ಆಫ್ ಮಾಡಿ ಬಿಸಿ ಇದ್ದಾಗ ಸ್ವಲ್ಪ ಮ್ಯಾಲೆ ತುಪ್ಪ ಹಾಕಿ ಸರ್ವ್ ಮಾಡಿರಿ. ನೀವು ಬೇರೆ ಥರದ್ದೆಲ್ಲ ಕೇಸರಿ ಬಾತು ತಿಂದಿರ್ಬೋದು, ಆದರೆ ಕ್ಯಾರೆಟ್ ಕೇಸರಿ ಬಾತ್ ಯಾವಾಗಲೂ ಟ್ರೈ ಮಾಡಿರ್ಲಿಕ್ಕಿಲ್ಲ. ಒಂದ್ಸರಿ ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.